ನಮಸ್ಕಾರ ಸ್ನೇಹಿತರೆ. ಯಾವುದೇ ಎಲೆಕ್ಷನ್ ರಿಸಲ್ಟ್ ಬಂದರೂ ಕೂಡ ನಾವು ಯಾರು ಗೆದ್ರು ಯಾರು ಸೋತ್ರು ಅಂತ ಮಾತ್ರ ನೋಡ್ತೀವಿ. ಆದರೆ ಈಗ ಬಂದಿರೋ ಪಂಚ ರಾಜ್ಯಗಳ ರಿಸಲ್ಟ್ ಇದೆಯಲ್ಲ, 4 ರಾಜ್ಯ, ಒಂದು ಯೂನಿಯನ್ ಟೆರಿಟರಿದು, ಇದು ಬರೀ 5 ರಾಜ್ಯಗಳ ಸಿಎಂ ಯಾರು ಅಂತ ಡಿಸೈಡ್ ಮಾಡ್ತಾ ಇಲ್ಲ. ಇದು ಭಾರತದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸು 2029 ಮಹಾಸಮರಕ್ಕೆ ಹೊಸ ಮುನ್ನುಡಿ ಬರೆಯುವ ಐತಿಹಾಸಿಕ ರಿಸಲ್ಟ್. ಯಾಕಂದ್ರೆ ಒಂದ್ ಕಡೆ ಮಮತಾ ಬ್ಯಾನರ್ಜಿ, MK ಸ್ಟಾಲಿನ್ ತರದ ಘಟಾನುಘಟಿಗಳು ಮಕಾಡೆ ಮಲಗಿಬಿಟ್ಟಿದ್ದಾರೆ. ಪ್ರಾದೇಶಿಕ ಪಕ್ಷಗಳು ಖಾಲಿ ಆಗ್ತಿವೆ. ಇನ್ನೊಂದ್ ಕಡೆ ಬಿಜೆಪಿ ಹಿಂದಿ ಬೆಲ್ಟ್ ದಾಟಿ ಬಂಗಾಳದಲ್ಲೂ ದಿಗ್ವಿಜಯವನ್ನ ಸಾಧಿಸ್ತಾ ಇದೆ. ಪೂರ್ವ ಭಾರತದ ಕಡೆಗೂ ಕಮಲ ಸಾಮ್ರಾಜ್ಯ ವಿಸ್ತರಿಸ್ತಾ ಇದೆ. ತಮಿಳುನಾಡಿನ ದ್ರಾವಿಡ ಕೋಟೆ ಕಂಪ್ಲೀಟ್ ಪುಡಿಯಾಗ್ತಾ ಇದೆ. ದೇಶದ ಮ್ಯಾಪ್ ನಿಂದಲೇ ಎಡಪಕ್ಷಗಳು, ಭಾರತದ ಕಮ್ಯುನಿಸ್ಟರು ವಾಶೌಟ್ ಆಗಿದ್ದಾರೆ. ಹಾಗಿದ್ರೆ ಈ ಪಂಚ ರಾಜ್ಯಗಳ ರಿಸಲ್ಟ್ ನ್ಯಾಷನಲ್ ಪಾಲಿಟಿಕ್ಸ್ ಅನ್ನ ಹೇಗೆ ಬುಡಮೇಲು ಮಾಡ್ತಿವೆ? ವಿಪಕ್ಷಗಳ ಒಕ್ಕೂಟದ ಫ್ಯೂಚರ್ ಏನು? 2029 ಲೋಕಸಭಾ ಚುನಾವಣೆಯ ರಣರಂಗದಲ್ಲಿ ನೆಕ್ಸ್ಟ್ ಮುಂದಿನ ವರ್ಷ ಬರ್ತಾ ಇರೋ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ರಣರಂಗದಲ್ಲಿ ಏನು ಪರಿಣಾಮವನ್ನ ಉಂಟು ಮಾಡುತ್ತೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇಂಡಿಯಾ ಒಕ್ಕೂಟದ ಪಿಲ್ಲರ್ಗಳೇ ಪತನ, ವಿಪಕ್ಷಗಳ ನಾಯಕತ್ವಕ್ಕೆ ಗೊತ್ತು. ರಾಷ್ಟ್ರ ಮಟ್ಟದಲ್ಲಿ PM ನರೇಂದ್ರ ಮೋದಿ ಅವರನ್ನ ಬಿಜೆಪಿನ ಕಟ್ ಹಾಕಬೇಕು ಅಂತ ವಿಪಕ್ಷಗಳೆಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ದ ಒಕ್ಕೂಟಕ್ಕೆ ಈಗ ದೊಡ್ಡ ಪೆಟ್ಟು ಬಿದ್ದಿದೆ. ಯಾಕಂದ್ರೆ ಈ ಆಂಟಿ ಬಿಜೆಪಿ ಬಣದ 2 ಅತಿ ದೊಡ್ಡ ಪಿಲ್ಲರ್ಗಳೇ ಈಗ ಕುಸಿದು ಬಿದ್ದಿವೆ. ಒಂದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ಇನ್ನೊಂದು ತಮಿಳುನಾಡಿನಲ್ಲಿ MK ಸ್ಟಾಲಿನ್. ಇಡೀ INDI ಅಲಯನ್ಸ್ ನಲ್ಲಿ ಕಾಂಗ್ರೆಸ್ ಬಿಟ್ಟರೆ ಅತಿ ಹೆಚ್ಚು ಎಂಪಿಗಳನ್ನ ಕೊಡ್ತಾ ಇದ್ದಿದ್ದೇ TMC ಮತ್ತು DMK. ಹಿಂದಿ ಹೇರಿಕೆ, ಪ್ರಾದೇಶಿಕತೆ ಸೇರಿದ ಹಾಗೆ ಕೇಂದ್ರದ ವಿಚಾರ ಬಂದಾಗ ಕಾಂಗ್ರೆಸ್ಗಿಂತ ಜೋರಾಗಿ ಧ್ವನಿ ಎತ್ತುತ್ತಾ ಇದ್ರು. ಈಗ ತಮ್ಮದೇ ರಾಜ್ಯಗಳಲ್ಲಿ, ತಮ್ಮದೇ ಭದ್ರಕೋಟೆಯಲ್ಲಿ ಬುಡ ಕಳಚ್ಕೊಂಡು ಬಿದ್ದಿದ್ದಾರೆ. ಇದರಿಂದ 2029 ಎಲೆಕ್ಷನ್ ಅಲ್ಲಿ 81 ಸೀಟುಗಳಲ್ಲಿ ಮತ್ತೆ ಅದೇ ಪ್ರಾಬಲ್ಯ ಮೆರೆಯೋ ಸ್ಟ್ರೆಂತ್ ವಿಪಕ್ಷಗಳಿಗೆ ಕಮ್ಮಿ ಆಗುತ್ತೆ. ಬರೀ ಲೋಕಸಭೆ ಮಾತ್ರ ಅಲ್ಲ, ರಾಜ್ಯಸಭೆಯಲ್ಲೂ ವಿಪಕ್ಷಗಳ ವಾಯ್ಸ್ ಮ್ಯೂಟ್ ಆಗುತ್ತೆ. ಸದ್ಯ TMCಯ 13 ಮತ್ತು DMKನ 8 ರಾಜ್ಯಸಭಾ ಸದಸ್ಯರಿದ್ದಾರೆ. ಆದ್ರೆ ಮುಂದೆ ಶಾಸಕರೇ ಇಲ್ಲ ಅಂದಮೇಲೆ ಸೀಟುಗಳೆಲ್ಲ ನೇರವಾಗಿ NDA ಬಿಜೆಪಿ ಪಾಲಾಗ್ತವೆ. ಇದ್ರ ಜೊತೆಗೆ ಬಂಗಾಳ ಮತ್ತು ತಮಿಳುನಾಡಿನಲ್ಲೂ ಪವರ್ ಹೋದ್ರೆ ವಿಪಕ್ಷಗಳ ಒಕ್ಕೂಟಕ್ಕೆ ಬರ್ತಾ ಇದ್ದ ಅತಿ ದೊಡ್ಡ ಎಲೆಕ್ಷನ್ ಫಂಡಿಂಗ್ ಸೋರ್ಸ್ ಕೂಡ ಕಟ್ ಆಗುತ್ತೆ. ಅಧಿಕಾರದಲ್ಲಿರೋ ಬಲಿಷ್ಠ ರಾಜ್ಯ ಸರ್ಕಾರಗಳಿಲ್ಲದೆ ನ್ಯಾಷನಲ್ ಲೆವೆಲ್ ನಲ್ಲಿ ಕ್ಯಾಂಪೇನ್ ಮಾಡೋದು ವಿಪಕ್ಷಗಳನ್ನ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ವೀಕ್ ಮಾಡುತ್ತೆ. ಇನ್ನು ಇಬ್ಬರು ಬಲಿಷ್ಠ ಲೀಡರ್ಸ್ ಫೇಲ್ ಆಗಿರೋದ್ರಿಂದ ಇಡೀ INDIA ಕೂಟ ಅನಿವಾರ್ಯವಾಗಿ ಬರೀ ಕಾಂಗ್ರೆಸ್ ಮೇಲೇನೆ ಹೆವಿ ಭಾರ ಬಿಟ್ಟು ಡಿಪೆಂಡ್ ಆಗೋ ಪರಿಸ್ಥಿತಿ ಬರುತ್ತೆ. ಅಖಿಲೇಶ್ ಯಾದವ್ ಇದ್ರೂ ಕೂಡ ದಕ್ಷಿಣ ಅಥವಾ ಪೂರ್ವ ಭಾರತದಲ್ಲಿವರಿಗೆ ಅಷ್ಟು ಅಪೀಲ್ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೆವೆಲ್ ನಲ್ಲಿ ಯಾರು ಲೀಡ್ ಮಾಡ್ತಾರೆ ಅನ್ನೋ ಗೊಂದಲ ಇಡೀ ವಿಪಕ್ಷಗಳನ್ನ ಕಾಡುತ್ತೆ. ಅಖಿಲೇಶ್ಗೂ ಹೆವಿ ಕಷ್ಟ ಇದೆ. 2027 ಅಂದ್ರೆ ಕರೆಕ್ಟ್ ಆಗಿ 1 ವರ್ಷಕ್ಕೆ ನೆಕ್ಸ್ಟ್ ಇಯರ್ ಮಾರ್ಚ್ ಅಷ್ಟೊತ್ತಿಗೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಇದೆ. ಆಲ್ರೆಡಿ 2 ಬಾರಿ ಗೆದ್ದು ಅಧಿಕಾರವನ್ನ ಪೂರ್ಣಗೊಳಿಸ್ತಾ ಇರುವಂತ ಯೋಗಿ ಆದಿತ್ಯನಾಥ್ ಅವರು ಇವಾಗ್ಲೂ ಕೂಡ ಸ್ಟ್ರಾಂಗ್ ಆಗಿ ಮುಂದೆ ಇದ್ದಾರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಬಿಹಾರ ದಾಟದ ಕೂಡಲೇ ಬಂಗಾಳನೇ ಅಲ್ವಾ, ಅಲ್ಲೇ ಅಸ್ಸಾಂ ಹತ್ತಿರದಲ್ಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಅಷ್ಟು ದೊಡ್ಡ ಬಂಗಾಳ ರಾಜ್ಯವನ್ನ ಹಾಗೂ ಪೊಲಿಟಿಕಲಿ ಸೆನ್ಸಿಟಿವ್ ಆಗಿರೋ ಅಸ್ಸಾಮನ್ನ ಬಿಜೆಪಿ ಗೆದ್ದಿರೋದು UP ಮುಂದಿನ ವರ್ಷದ ಚುನಾವಣೆ ಏನಿದೆ ಅದರ ಮೇಲೆ ಖಂಡಿತವಾಗ್ಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ. ಅಂಡ್ UP ಮೇಲೆ ಪರಿಣಾಮ ಬಿದ್ದು ಬಿಜೆಪಿಗೆ 3ನೇ ಸಲವೂ UPಯಲ್ಲಿ ಗೆಲ್ಲೋ ಅವಕಾಶ ಸಿಕ್ತು ಅಂತ ಹೇಳಿದ್ರೆ, ಗೆಲ್ತು ಅಂತ ಹೇಳಿದ್ರೆ, ಅದಾದ್ಮೇಲೆ 2 ವರ್ಷಕ್ಕೆ 2029 ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. UPಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ರೆ, ಕಳೆದ ಬಾರಿ ಸ್ವಲ್ಪ ಇಂಟರ್ನಲ್ ಇವರ ಕಿತ್ತಾಟದಿಂದಾಗಿ ಬಿಜೆಪಿ ಸೋತಿತ್ತು, ಆದ್ರೆ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳನ್ನ ಗೆಲ್ಲಕ್ಕಾಗಿರಲಿಲ್ಲ. ಅಖಿಲೇಶ್ ಯಾದವ್ ಅಂಡ್ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ರು. ಅದೇ ದೊಡ್ಡ ಹೊಡೆತ ಕೊಟ್ಟಿದ್ದು ಬಿಜೆಪಿ ಪಾಲಿಗೆ. ಉತ್ತರ ಪ್ರದೇಶ ಆಮೇಲೆ ಮಹಾರಾಷ್ಟ್ರ ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗಿದ್ದು. ಸೊ 3ನೇ ಬಾರಿಗೂ ಯೋಗಿ ಗೆದ್ದು ಅಲ್ಲಿ CM ಆದ್ರೆ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ವೇಳೆಗೆ ಮೊಮೆಂಟಮ್ ಅನ್ನ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಆಲ್ರೆಡಿ ಕಳೆದ ಬಾರಿ ಮಾಡಿದ ಎಡವಟ್ಟುಗಳಿಂದ ಬಿಜೆಪಿ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಪಾಠ ಕಲ್ತಿದೆ UPಯಲ್ಲಿ. ಯಾಕಂದ್ರೆ ಅದಾದ ನಂತರ ನಡೆದ ಕೆಲವೊಂದಷ್ಟು ಲೋಕಲ್ ಎಲೆಕ್ಷನ್ಗಳಲ್ಲಿ, ಉಪಚುನಾವಣೆಗಳಲ್ಲಿ ಬಿಜೆಪಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದೆ. ಈಗ ಬಂಗಾಳ, ಅಸ್ಸಾಂ ಚುನಾವಣೆಯ ಮೊಮೆಂಟಮ್ ಅನ್ನ ಕೂಡ ಕ್ಯಾರಿ ಮಾಡಿ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಗೆದ್ದು ಲೋಕಸಭಾ ಚುನಾವಣೆ ಹೋಗೋ ಹೊತ್ತಲ್ಲಿ ಬಿಜೆಪಿಗೆ ಎನರ್ಜಿ ಇರುತ್ತೆ ಅಲ್ಲಿ. ಅದರ ಪರಿಣಾಮ UP ಇಂಪಾರ್ಟೆಂಟ್. 80 ಲೋಕಸಭಾ ಸೀಟ್ ಇದೆ, ಅಲ್ಲಿ ಸ್ಟ್ರೈಕ್ ರೇಟ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಬಹುಮತಕ್ಕೆ ಆ ಹೈವೇ UPಯಿಂದಲೇ ಶುರುವಾಗುತ್ತೆ. ಸ್ನೇಹಿತರೆ, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಹೇಗೆ ಸ್ಟ್ರಾಟಜಿ ಮಾಡಲಿ, ಹೇಗೆ ಎಲೆಕ್ಷನ್ ಗೆಲ್ಲಿ, ಆದರೆ ವೈಯಕ್ತಿಕ ಜೀವನದಲ್ಲಿ ನಮ್ಮ ಪ್ಲಾನ್ಗಳನ್ನ ನಾವೇ ಮಾಡ್ಕೋಬೇಕು ಅಲ್ವಾ. ಅದರಲ್ಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದಾಗ ಅತಿ ಮುಖ್ಯವಾಗಿ ಬರೋದೇನು? ಪ್ರೊಟೆಕ್ಷನ್, ರಕ್ಷಣೆ, ಹೆಲ್ತ್ ಇನ್ಶೂರೆನ್ಸ್. ಇವಾಗ ಹಾಸ್ಪಿಟಲ್ ಬಿಲ್ಗಳು ಯಾವ ಲೆವೆಲ್ಗೆ ಮೇಲಕ್ಕೆ ಹೋಗ್ತಿದಾವೆ ಅಂತ ಹೇಳಿದ್ರೆ 2-3 ದಿನದ ಅಡ್ಮಿಷನ್ಗೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡೋ ಸಿಚುವೇಶನ್ ಬಂದಿದೆ. ಒಳ್ಳೆ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ
ಅದೇ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿದ್ರೆ 700-800 ರೂಪಾಯಿಗೆಲ್ಲ 5-10 ಲಕ್ಷ ರೂಪಾಯಿನ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಗ ಅಷ್ಟು ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಹುಷಾರು ತಪ್ಪಿದ್ರೆ, ಅಪಘಾತ ಆದರೆ ಹಾಸ್ಪಿಟಲ್ ಬಿಲ್ ಕಟ್ಟೋ ಸಂದರ್ಭದಲ್ಲಿ ಸಾಲ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಇರೋ ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗೋ ಆತಂಕ ಇರೋದಿಲ್ಲ. ಸೊ ಸ್ನೇಹಿತರೆ, ನೀವಿನ್ನೂ ಕೂಡ ನಿಮ್ಮ ಪರ್ಸನಲ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಮಾಡಿಸೋ ಉದ್ದೇಶ ನಿಮಗಿದ್ರೆ ಇದು ರೈಟ್ ಟೈಮ್. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡೋ ಕಾಮೆಂಟ್ ನಲ್ಲಿ ಡಿಟ್ಟೋದ ಲಿಂಕ್ ಇದೆ. ಡಿಟ್ಟೋಗಿ ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳಿ ಎಲ್ಲ ಅನುಮಾನಗಳನ್ನ ಪರಿಹರಿಸಿಕೊಂಡು ನೀವು ಇನ್ಶೂರೆನ್ಸ್ ಮಾಡಿಸಬಹುದು. ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆದಾಯಕ್ಕೆ ಸೂಟ್ ಆಗುವಂತ ಇನ್ಶೂರೆನ್ಸ್ ಅನ್ನ ಇವ್ರು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಫ್ರೀ ಕನ್ಸಲ್ಟೇಷನ್ ನಿಮಗೆ ಬೇಕಾಗಿರೋ, ನಿಮಗೆ ಫ್ರೀ ಇರೋ ಟೈಮ್ ನಲ್ಲಿ ಕಾಲ್ ಬುಕ್ ಮಾಡಿಕೊಂಡು ನೀವು ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬಹುದು. ಫ್ರೀ ಕನ್ನಡದಲ್ಲೇ ಸಲಹೆಯನ್ನ ಪಡಿಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋದವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿಗ ಸ್ನೇಹಿತರೆ, ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಹಿಂದಿ ಬೆಲ್ಟ್ ಹಣೆಪಟ್ಟಿ ಕಳಚಿದ ಕಮಲ. ಹಿಂದಿ ಬೆಲ್ಟ್ ನ ಪಾರ್ಟಿ ಅನ್ನೋ ಹಣೆಪಟ್ಟಿಯನ್ನ ಬಂಗಾಳ ಮತ್ತು ಅಸ್ಸಾಂನ ರಿಸಲ್ಟ್ ಕಳಚಿ ಹಾಕಿದೆ ಒಂದಷ್ಟು ಮಟ್ಟಿಗೆ. ಈ ಗೆಲುವನ್ನ PM ಮೋದಿ ಗಂಗೋತ್ರಿಯಿಂದ ಗಂಗಾ ಸಾಗರದವರೆಗಿನ ಗೆಲುವು ಅಂತ ಹೇಳಿ ಬಣ್ಣಿಸ್ತಾ ಇದ್ದಾರೆ. ಆದರೆ ಕೇವಲ ಒಂದು ರಾಜ್ಯದ ಎಲೆಕ್ಷನ್ ವಿಕ್ಟ್ರಿ ಅಂತ ಅವರು ನೋಡ್ತಾ ಇಲ್ಲ. ರಾಷ್ಟ್ರೀಯ ಅಧಿಕಾರವನ್ನು ಹಿಡಿಯೋಕೆ ಪೂರ್ವ ಭಾರತದ ಹೆಬ್ಬಾಗಿಲು ಈಗ ಪರ್ಮನೆಂಟ್ ಆಗಿ ನಮಗೆ ಓಪನ್ ಆಯಿತು ಅನ್ನೋ ರೇಂಜ್ಗೆ ಸೆಲೆಬ್ರೇಟ್ ಮಾಡ್ತಿದೆ ಬಿಜೆಪಿ ಇದನ್ನ. ಯಾಕಂದ್ರೆ ಸ್ನೇಹಿತರೆ, ಬಂಗಾಳದಲ್ಲಿ 42 ಲೋಕಸಭಾ ಸೀಟುಗಳಿವೆ. ಬಂಗಾಳ ಜನ ಕೊಟ್ರೆ ಹೆಂಗ್ ಕೊಡ್ತಾರೆ ಅಂತ ಹೇಳಿ ಪಾಸ್ಟ್ ಎಲೆಕ್ಷನ್ಸ್ ಕೂಡ ಹೇಳಿದ್ವು, ಪದೇ ಪದೇ ಈ ಬಾರಿ ಎಲೆಕ್ಷನ್ ಕೂಡ ಹೇಳಿದೆ. ಅತಂತ್ರ ಸರ್ಕಾರ ಮಾಡೋದು, ಹಂಗ ಅಸೆಂಬ್ಲಿ ಮಾಡೋದೆಲ್ಲ ಇಲ್ಲ ಅವ್ರದ್ದು ಪದ್ಧತಿ. ಕೊಟ್ರೆ 190, 200, 210 ಕೊಟ್ಬಿಡೋದು ಪೂರಾ. ಸೊ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಏನಾಗಬಹುದು ಹಾಗಾದ್ರೆ? ಈಗ ಮೋದಿ ಟಿಕೆಟ್ ಅಲ್ಲಿ ಇರಲಿಲ್ಲ, ಸ್ಟೇಟ್ ಲೋಕಲ್ ಲೀಡರ್ಸ್ ಯಾರು ಇರಲಿಲ್ಲ. ಮೋದಿ ಹೆಸರಲ್ಲಿ ವಿಧಾನಸಭಾ ಚುನಾವಣೆ ಮಾಡಿದ್ರು ಇವರು. ಆದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮೋದಿಯೇ ಟಿಕೆಟ್ ನಲ್ಲಿ ಕಣದಲ್ಲಿ ಇರ್ತಾರಲ್ವಾ, ಅವರೇ ಕ್ಯಾಂಡಿಡೇಟ್ ಆಗಿರ್ತಾರಲ್ವಾ, ಅಂತ ಟೈಮ್ ನಲ್ಲಿ 42 ಸೀಟ್ಸ್ ಕತೆ ಏನಾಗಬಹುದು. ಹಾಗೆ ಅಸ್ಸಾಂನಲ್ಲಿ 14 ಸೇರಿ ಒಟ್ಟು 56 ಲೋಕಸಭಾ ಸೀಟ್ಸ್ 2 ರಾಜ್ಯದಿಂದನೇ ಆಯ್ತು. ಸೊ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಈ ಪಶ್ಚಿಮ ಬಂಗಾಳ, ಅಸ್ಸಾಂ ಇಲ್ಲೇ ಅರ್ಧಕ್ಕರ್ಧ ಸೀಟ್ ಕವರ್ ಆಗಿಬಿಟ್ರೆ ಬಿಜೆಪಿಗೆ ಅಲ್ಲಿ ಆಲ್ಮೋಸ್ಟ್ ಒಂಥರ ಬ್ಯಾಕಪ್ ಆಗಿ ಹೋಯ್ತಲ್ಲ 2029 ಪಾರ್ಲಿಮೆಂಟ್ ಎಲೆಕ್ಷನ್ಗೆ. ಅದೇ ಕಾರಣಕ್ಕೋಸ್ಕರ ಬಿಜೆಪಿ ಫುಲ್ ಖುಷಿಯಾಗಿದೆ ಇವತ್ತು. ಜೊತೆಗೆ ಬಿಹಾರ ಮಿಸ್ ಆಯ್ತಲ್ಲ. ಬಿಹಾರದಲ್ಲಿ ನಿಮಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ಬಿಜೆಪಿಯ ಮುಖ್ಯಮಂತ್ರಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ನಿತೀಶ್ ಕುಮಾರ್ ಅಧಿಕಾರ ಬಿಟ್ಕೊಟ್ಟು ರಾಜ್ಯಸಭೆಗೆ ರಿಟೈರ್ಮೆಂಟ್ ಹೋಗಿದ್ದಾರೆ. ಬಿಹಾರ ಕೂಡ ಲಾಸ್ಟ್ ಇಯರ್ ನಡೆದ ಎಲೆಕ್ಷನ್ ಬಳಿಕ ಆಲ್ಮೋಸ್ಟ್ 1 ವರ್ಷ ನಿತೀಶ್ ಕುಮಾರ್ ಅನ್ನ ರನ್ ಮಾಡಿದ್ರು CM ಆಗಿ. ಈಗ ಕಂಪ್ಲೀಟ್ ಆಗಿ ಬಿಜೆಪಿ ಕೈಗೆ ಬಂದಿದೆ. ಬಿಹಾರದಲ್ಲಿ ಎಷ್ಟಿರೋದು ಲೋಕಸಭಾ ಸೀಟ್ಸ್? ಅಲ್ಲೂ 40 ಸೀಟ್ ಸ್ನೇಹಿತರೆ, 40 ಸೀಟ್ಸ್. ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ಇಂಥ ಸಾಲಿಡ್ ಬೇಸ್ ನಲ್ಲಿ ಈಗ ಬಿಜೆಪಿ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ಗೂ ಕೂಡ ಅಷ್ಟೇ, ಮೋದಿ ಸರ್ಕಾರಕ್ಕೂ ಕೂಡ ಅಷ್ಟೇ, ಪೂರ್ಣ ಬಹುಮತ ಸಿಗಲಿಲ್ಲ, NDA ಸರ್ಕಾರ, ನಿತೀಶ್, ನಾಯ್ಡು ಇವ್ರ ಬೆಂಬಲದೊಂದಿಗೆ ನಡೀತಿರೋ ಸರ್ಕಾರ, ಸೊ ಹೇಗೆ ಅನ್ನೋ ಆತಂಕ ಎಲ್ಲ ಕಮ್ಮಿಯಾಗಿ ಪೊಲಿಟಿಕಲಿ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ, ನಮ್ಮನ್ನು ಇವಾಗ ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಸರ್ಕಾರದ ಮಟ್ಟದಲ್ಲಿ ಕೈಗೊಳ್ಳಬೇಕಾಗಿರೋ ಕೆಲವೊಂದಷ್ಟು ಕಠಿಣ ನಿರ್ಧಾರಗಳು, ಸುಧಾರಣೆಗಳು, ಅವುಗಳನ್ನು ಜಾರಿಗೊಳಿಸೋಕೆ ಈಗ ಹಿಂದೇಟು ಹಾಕಲ್ಲ. ವೇಗವಾಗಿ ಸುಧಾರಣೆಗಳೆಲ್ಲ ಜಾರಿಗೆ ಬರೋ ಸಾಧ್ಯತೆ ಇರುತ್ತೆ. ದ್ರಾವಿಡ ಕೋಟೆಗೆ ನುಗ್ಗಿದ ದಳಪತಿ. ಸೌತ್ ಪಾಲಿಟಿಕ್ಸ್ ಉಲ್ಟಾ ಪಲ್ಟಾ. ತಮಿಳುನಾಡಿನಲ್ಲಿ 50-60 ವರ್ಷಗಳಿಂದ, ಅಂದರೆ ಕಾಂಗ್ರೆಸ್ ಪತನ ಆದಲ್ಲಿಂದ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷ ಆಗಲಿ, ಬೇರೆ ಯಾವುದೋ ಐಡಿಯಾ ಇರೋ ಪಕ್ಷ ಆಗಲಿ ಬರಕ್ಕೆ ಆಗೇ ಇರಲಿಲ್ಲ. ಎಲ್ಲ ದ್ರವಿಡ ಪಾರ್ಟಿಗಳೇ, ಅದರಲ್ಲಿ ಮುಖ್ಯವಾಗಿ 2, DMK, AIDMK. ಅದು ಬಿಟ್ಟು ಉಳಿದವರು ಕೂಡ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಒಂಥರ ಮುನ್ನೆತ್ತರ ಕಳಗಂ ದ್ರವಿಡನೇ ಇದ್ರು. ಎಲ್ಲರೂ ಕೂಡ ಒಂಥರ ಕೆಲವೊಂದ್ಸರಿ ಅವ್ರು ಕೊಡ್ತಾ ಇದ್ದ ಸ್ಟೇಟ್ಮೆಂಟ್ಸ್, ಅವ್ರು ಮಾತಾಡ್ತಿದ್ದ ರೀತಿ ನೋಡ್ತಾ ಇದ್ರೆ ಇವರು ಪ್ರತ್ಯೇಕತಾವಾದಿಗಳ ಥರ ಮಾತಾಡ್ತಾರಲ್ಲ ಅನ್ನೋ ಆತಂಕಕ್ಕೂ ಕಾರಣ ಆಗ್ತಾ ಇತ್ತು. ಜೊತೆಗೆ ಪದೇ ಅವರೇ ಗೆಲ್ತಾ ಇದ್ರು. ಫಸ್ಟ್ ಟೈಮ್ ಕರುಣಾನಿಧಿ ಬೆಳೆಸಿದ DMK, ಮತ್ತೊಂದು ಕಡೆ MGR ಜಯಲಲಿತಾ ಬೆಳೆಸಿದ AIDMK, ಎರಡನ್ನೂ ಹೊಡೆದು ಸೈಡಿಗೆ ಬಿಸಾಕಿ ಈಗ TVK ವಿಜಯ್ರ ಪಾರ್ಟಿ ಅಲ್ಲಿ ಅಧಿಕಾರದ ಹೊಸ್ತಿಲಿಗೆ ಬಂದು ನಿಂತ್ಕೊಂಡಿದೆ. ಮುಖ್ಯಮಂತ್ರಿ ಸ್ಟಾಲಿನ್ ತಮ್ಮದೇ ಭದ್ರಕೋಟೆ ಕೊಳತೂರು ಕ್ಷೇತ್ರದಲ್ಲಿ ಸೋತ್ ಹೋಗಿದ್ದಾರೆ. TVKನ VS ಬಾಬು ವಿರುದ್ಧ ಸ್ಟಾಲಿನ್ 82,997 ವರ್ಸಸ್ 74,202 ಮತಗಳ ಈ ಟೈಟ್ ಫೈಟ್ನಲ್ಲಿ ಸೋತ್ ಹೋಗಿದ್ದಾರೆ. ಇದರಿಂದ ತಮಿಳುನಾಡಿನಲ್ಲಿ ಹೊಸ ಐಡಿಯಾಗೆ, ಹೊಸ ರೀತಿಯ ಪಾಲಿಟಿಕ್ಸ್ಗೆ ಅವಕಾಶ ಇದೆ ಅನ್ನೋ ಮೆಸೇಜ್ ಪಾಸ್ ಆಗಿದೆ. ಇದುವರೆಗೆ ಕಾಂಗ್ರೆಸ್ಗಾಗಲಿ ಬಿಜೆಪಿಗಾಗಲಿ ಈ DMK, AIDMK ಆ ಗೋಡೆನೇ ದಾಟಕ್ಕಾಗ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಅವರಿಬ್ಬರು ಕೂಡ ವೀಕ್ ಆಗಿರೋದ್ರಿಂದ, ಸಣ್ಣಕ್ಕೆ ಸೋತು ಸೈಡಲ್ಲಿ ಕೂತಿರೋದ್ರಿಂದ, ವಿಜಯ್ ಪಾರ್ಟಿ ಅಧಿಕಾರದಲ್ಲಿರೋದ್ರಿಂದ, ಅಪೋಸಿಷನ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಇವರಿಗೂ ವಿಸಿಬಿಲಿಟಿ ಸಿಗುತ್ತೆ ಸ್ವಲ್ಪ. ಈಗ ಕಾಂಗ್ರೆಸ್ಗೆ ಕೇರಳ ಆಕ್ಸಿಜನ್, ಆದರೆ ನ್ಯಾಷನಲ್ ಟೆನ್ಷನ್ ತಪ್ಪಿಲ್ಲ. ಎಸ್, ಈ ರಿಸಲ್ಟ್ನಲ್ಲಿ ಕಾಂಗ್ರೆಸ್ಗೂ ಒಂದು ಲಡ್ಡು ಸಿಕ್ಕಿದೆ. ಕೇರಳದಲ್ಲಿ ಆಕ್ಸಿಜನ್, ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯವನ್ನ ಮತ್ತೆ ಅಧಿಕಾರಕ್ಕೆ ಅಲ್ಲಿ ಬರುವಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸಕ್ಸಸ್ ಆಗಿದೆ.
ಸಕ್ಸಸ್ ಅನ್ನ ಕಂಡಿದೆ. ನಂಬರ್ಸ್ ನೋಡ್ತಾ ಇದ್ದೀರಿ ನೀವು. ದಕ್ಷಿಣ ಭಾರತದಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಇದು ಅವ್ರಿಗೆ ಸಹಾಯ ಮಾಡುತ್ತೆ, ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಕೊಡುತ್ತೆ ಕಾಂಗ್ರೆಸ್ ಪಾರ್ಟಿಗೆ. ನಾವಿನ್ನೂ ಕೂಡ ಇದೀವಿ, ನಮ್ಮ ಅಸ್ತಿತ್ವ ಇದೆ ದೇಶದಲ್ಲಿ ಅಂತ ಹೇಳಿ. ಆದ್ರೆ ಪ್ರಶ್ನೆ, ಕೇರಳದ ಈ ಗೆಲುವು ಕಾಂಗ್ರೆಸ್ನ ನ್ಯಾಷನಲ್ ಲೀಡರ್ಶಿಪ್ ಅನ್ನ ಕಾಪಾಡುತ್ತಾ ಅಂತ. ವಿಶ್ಲೇಷಕರ ಪ್ರಕಾರ ನ್ಯಾಷನಲ್ ಲೆವೆಲ್ನಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಲ್ಲ ಇದು ಅಂತ. ಯಾಕಂದ್ರೆ ಕೇರಳದಲ್ಲಿ ಗೆದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ನ್ಯಾರೇಟಿವ್ ಈಗ ಕಾಂಗ್ರೆಸ್ ಕೈಯಲ್ಲಿ ಇಲ್ಲ. ಯಾಕಂದ್ರೆ ಸೇಮ್ ಎಲೆಕ್ಷನ್ ಅಲ್ಲಿ ದೊಡ್ಡ ದೊಡ್ಡ ಸೀಟ್ಸ್ ತಂದು ಕೊಡೋ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಂಪ್ಲೀಟ್ ವಾಶ್ ಔಟ್ ಆಗಿದೆ. ಬಂಗಾಳದಲ್ಲಿ ವಾಶ್ ಔಟ್ ಆಗಿದೆ, ತಮಿಳುನಾಡಿನಲ್ಲೂ ಕೂಡ ಅಂತದೇನು ಬಹಳ ಗಿಟ್ಟಿಲ್ಲ ಅವರಿಗೆ. ಅಸ್ಸಾಂನಲ್ಲೂ ಕೂಡ ಸೋತಿದ್ದಾರೆ, ಪಾಂಡಿಚೇರಿಯಲ್ಲೂ ಕೂಡ ಸೋತಿದ್ದಾರೆ. ಹೀಗಾಗಿ ಕೇರಳ ಒಂದು ಸಮಾಧಾನಕರ ಬಹುಮಾನವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ರು ಕೂಡ 2029 ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನೋಡಿದ್ರೆ ಇದು ಡ್ಯಾಮೇಜಿಂಗ್ ರಿಸಲ್ಟ್. ಓವರ್ ಆಲ್ ಆಗಿ ನೋಡಿದಾಗ ಎಲ್ಲಾ ವಿಪಕ್ಷಗಳ ಕೂಟಕ್ಕೆ ನಾನು ಲೀಡರ್ ಆಗಿ ಬರ್ತೀನಿ ಅಂತ ಹೇಳೋ ಕಾನ್ಫಿಡೆನ್ಸ್ ನ ಕಾಂಗ್ರೆಸ್ ಪಾರ್ಟಿಗೆ ಈ ರಿಸಲ್ಟ್ ಕೊಡಲ್ಲ. ದೇಶದ ಮ್ಯಾಪ್ ನಿಂದಲೇ ಕಮ್ಯುನಿಸ್ಟರು ಔಟ್, ಎಡಪಕ್ಷಗಳಿಗೆ ಅಕ್ಷರಶಃ ಯುಗಾಂತ್ಯ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಇದೊಂದು ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್. ಈ ಪಂಚರಾಜ್ಯಗಳ ರಿಸಲ್ಟ್ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ಪಾಲಿಗೆ, ಎಡಪಕ್ಷಗಳ ಪಾಲಿಗೆ ಅಕ್ಷರಶಃ ಮರಣ ಪೆಟ್ಟನ್ನು ಕೊಟ್ಟಿದೆ. ಕೇರಳ ಕಮ್ಯುನಿಸ್ಟ್ ಪಾಲಿಗೆ ಕಟ್ಟ ಕಡೆಯ ಕೆರೆಯಾಗಿತ್ತು ನೀರು ಕುಡ್ಕೊಳ್ಳೋಕೆ. ಅಲ್ಲಿಂದಲೂ ಕೂಡ ಕಾಂಗ್ರೆಸ್ ಅವ್ರನ್ನ ಈಗ ಓಡಿಸ್ಬಿಟ್ಟಿದೆ. ಕಳೆದ 60 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಇಡೀ ದೇಶದ ಯಾವುದೇ ರಾಜ್ಯದಲ್ಲೂ ಕಮ್ಯುನಿಸ್ಟರ ಸರ್ಕಾರ ಈಗ ಇಲ್ಲ, ಅಧಿಕಾರ ಇಲ್ಲ. ಇದು ಎಡಪಕ್ಷಗಳ ಪಾಲಿಗೆ ಭಯಾನಕ ಕಹಿ ಸತ್ಯ. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳವನ್ನ 34 ವರ್ಷಗಳ ಕಾಲ ಆಳಿದ್ರು, ತ್ರಿಪುರ 25 ವರ್ಷಗಳ ಕಾಲ ಆಳಿದ್ರು, ಕೇರಳದಲ್ಲಿ 5 ವರ್ಷಕ್ಕೊಂದ್ಸಲಿ ಅಧಿಕಾರಕ್ಕೆ ಬರ್ತಾ ಇದ್ರು. ಈಗ ಭಾರತದ ಮ್ಯಾಪ್ನಲ್ಲಿ ಇಲ್ಲ, ನೋ ಕಮ್ಯುನಿಸ್ಟ್ಸ್ ಇನ್ ಇಂಡಿಯನ್ ಪೊಲಿಟಿಕಲ್ ಮ್ಯಾಪ್. ರಾಷ್ಟ್ರ ಮಟ್ಟದಲ್ಲಿ ವಿಪಕ್ಷಗಳ ಒಕ್ಕೂಟದಲ್ಲಿ ಕಮ್ಯುನಿಸ್ಟರ ಪ್ರಭಾವ, ಬಾರ್ಗೇನಿಂಗ್ ಪವರ್ 0 ಆಗಿದೆ. ಈಗ ಭಾರತೀಯ ರಾಜಕಾರಣದಲ್ಲಿ ಇದೊಂದು ಲೆಫ್ಟ್ ಎರಾದ, ಅಂದ್ರೆ ಎಡಪಂಥೀಯ ಯುಗದ ಅಂತ್ಯ ಅಂತಾನೆ ಹೇಳ್ಬೋದು ಈ ಕ್ಷಣಕ್ಕೆ. ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಅದು ಟ್ರೆಂಡ್ ನೋಡ್ತಾ ಇದ್ರೆ ಭಾರತದಲ್ಲಿ ಮತ್ತು ಜಗತ್ತಿನಾದ್ಯಂತ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡೋದು ಇಲ್ಲಿ ಬಹುತೇಕ ಅಸಾಧ್ಯ ಅನ್ನೋ ವಾತಾವರಣ ಇದೆ. ವಿಪಕ್ಷಗಳ ಅಸ್ತ್ರಗಳೆಲ್ಲ ಫ್ಲಾಪ್. ಒಕ್ಕೂಟ ವ್ಯವಸ್ಥೆ ಕಾನ್ಸೆಪ್ಟ್ ವರ್ಕ್ ಆಗ್ಲಿಲ್ವಾ? ಈ ಬಾರಿಯ ಚುನಾವಣೆಯಲ್ಲಿ ವಿಪಕ್ಷಗಳು ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ವು, ಅದೇ ಫೆಡರಲಿಸಂ ಅಥವಾ ಒಕ್ಕೂಟ ವ್ಯವಸ್ಥೆಯ ಅಸ್ತ್ರ. ರಾಹುಲ್ ಗಾಂಧಿ ಅವರಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರವರೆಗೆ ಎಲ್ಲರೂ ಇದನ್ನೇ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಫಂಡ್ಸ್ ಕೊಡ್ತಾ ಇಲ್ಲ, ಸಿಬಿಐ ಮತ್ತು ಇಡಿನಂತಹ ತನಿಖಾ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ, ದಕ್ಷಿಣ ಭಾರತದ ಲೋಕಸಭಾ ಸೀಟುಗಳನ್ನ ಕಟ್ ಮಾಡಕ್ ಹೊರಟಿದ್ದಾರೆ ಅಂತೆಲ್ಲ ಪ್ರಚಾರ ಮಾಡಿದ್ರು. ರಾಹುಲ್ ಗಾಂಧಿ ಅವರಂತೂ SIR ಅಂದರೆ ಸ್ಟೀಲ್, ಇಂಟಿಮಿಡೇಟ್ ಆ್ಯಂಡ್ ರೂಲ್, ಇದೇ ಬಿಜೆಪಿಯ ಕದಿಯುವ ತಂತ್ರ ಅಂತ ಆರೋಪ ಮಾಡಿದ್ರು. ಆದರೆ ವೋಟರ್ಸ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ವೋಟ್ ಮಾಡಿರುವುದು ಲೋಕಲ್ ಇಶ್ಯೂಸ್, ಆಂಟಿ ಇನ್ಕಂಬನ್ಸಿ ಮತ್ತು ಐಡೆಂಟಿಟಿ ಮೇಲೆ ಹೊರತು ಇಂತಹ ಸಂವಿಧಾನ ಆಪತ್ತಿನಲ್ಲಿದೆ ಅಂತ ಹೇಳಿ ವಿಪಕ್ಷಗಳು ಹುಟ್ಟಿಸಿದ ಭೀತಿಯ ಮೇಲೆ ಅಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಿದೆ. ಜೊತೆಗೆ ಭಾರತದ ಪಾಲಿಟಿಕ್ಸ್ ಈಗ ಸಂಪೂರ್ಣವಾಗಿ ಹೊಸ ದಿಕ್ಕಿನ ಕಡೆಗೆ ತಿರುಗ್ತಾ ಇದೆ. ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳ ಹಿಡಿತ ಸ್ಟ್ರಾಂಗ್ ಆದರೆ, ಇನ್ನೊಂದು ಕಡೆ ಪ್ರಾದೇಶಿಕ ನಾಯಕರು ಸೌದು ಹೋಗ್ತಿದ್ದಾರೆ. ದಿಲ್ಲಿಯಲ್ಲಿ ಆಪ್ ತನ್ನ 7 ರಾಜ್ಯಸಭಾ ಸಂಸದರನ್ನು ಕಳೆದುಕೊಂಡಿದೆ. 2024ರಲ್ಲಿ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರ BJD ಅಧಿಕಾರ ಕಳ್ಕೊಳ್ತು. ಅಂದರೆ ಇಡೀ ದೇಶದಲ್ಲಿ ಪ್ರಾದೇಶಿಕ ಅಜೆಂಡಾಗಳ ಜಾಗವನ್ನ ನ್ಯಾಷನಲ್ ಅಜೆಂಡಾಗಳು ರಿಪ್ಲೇಸ್ ಮಾಡ್ತಿವೆ. ಕೇವಲ ಬಿಜೆಪಿ ಗೆಲ್ತಾ ಇದೆ ಅಂತಲ್ಲ, ತೆಲಂಗಾಣ ತಗೊಳ್ಳಿ. 2023ರಲ್ಲಿ ತೆಲಂಗಾಣದಲ್ಲಿ BRS ಪ್ರಬಲ ಪ್ರಾದೇಶಿಕ ಪಕ್ಷ ಆಗಿತ್ತು, ಅವ್ರನ್ನ ಕಿಕ್ಔಟ್ ಮಾಡಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂತು. ಸೊ ಸೌತ್ನಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಚಾಲೆಂಜ್ ಇದು. ಕರ್ನಾಟಕದಲ್ಲೂ ಕೂಡ JDS ಸೌತ್ ಹೋಗಿದೆ, ಕಾಂಗ್ರೆಸ್ ಸ್ಟ್ರಾಂಗ್ ಇದೆ, BJP ಇದೆ, JDS ಒಂಥರ BJPಯ ಹೆಗಲ ಮೇಲೆ ಹತ್ತಿ ಕೂತ್ಕೊಂಡಿದೆ. ಈಗ ಈ ಎಲ್ಲದರ ಪರಿಣಾಮ 2029ರ ರಣರಂಗದಲ್ಲಿ ವಿಪಕ್ಷಗಳು ಒಟ್ಟಾಗಿ BJPಯನ್ನು ಎದುರಿಸೋಕೆ ಮತ್ತೊಮ್ಮೆ ತಯಾರಿ ನಡೆಸೋದ್ರ ಬದಲು ಲಾಸ್ಟ್ ಟೈಮ್ಗಿಂತ ವರ್ಸ್ಟಾಗಿ ಕಾಣಿಸ್ತಾ ಇದೆ ಅವರ ಸಿಚುವೇಶನ್. ಈಗ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆಯದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಡಿಟೋದವರ ಲಿಂಕ್ ಇದೆ. ಯಾರೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ, ಮಾಡಿಸಬೇಕು ಅನ್ನೋ ಉದ್ದೇಶ ಇದೆ, ಅವರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬೆಂಗಳೂರಿನ ಉದ್ಯಮಿಗಳಾಗಿರೋ ನಿಖಿಲ್ ಕಾಮತ್, ನಿತಿನ್ ಕಾಮತ್, ಝೆರೋದಾ ಬ್ರದರ್ಸ್ ಅವರ ಬೆಂಬಲಿತ ಸಂಸ್ಥೆ ಇದು. 4.9 ಸ್ಟಾರ್ ರೇಟಿಂಗ್ ಇದೆ ಇವರ ಸರ್ವಿಸ್ಗೆ. ಇವರು ನಿಮಗೆ ರ್ಯಾಂಡಮ್ ಆಗೆಲ್ಲ ಕಾಲ್ ಮಾಡೋದಿಲ್ಲ. ನೀವು ಯಾವಾಗ ಕಾಲ್ ಸ್ಕೆಡ್ಯೂಲ್ ಮಾಡ್ಕೊಂತೀರಿ ಆ ಟೈಮಿಗೆ ಮಾತ್ರ, ನೀವು ಹೇಳಿದಾಗ ಮಾತ್ರ ಕಾಲ್ ಮಾಡಿ ನಿಮಗೆ ಅವರು ಅಡ್ವೈಸ್ ಮಾಡ್ತಾರೆ. ಫ್ರೀ ಇದ್ದಾಗ ನೀವು ಬುಕ್ ಮಾಡಿಕೊಂಡು ಅಡ್ವೈಸ್ ಪಡಿಬೋದು. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕನ್ನಡದಲ್ಲೇ ಅವರಿಂದ ಸಲಹೆ ಪಡೆದು ನೀವು ಆಯ್ಕೆ ಮಾಡ್ಕೋಬಹುದು. ಅವರ ಹತ್ರ IRDAI ಸರ್ಟಿಫೈಡ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ಇದ್ದಾರೆ, ಅವರಿಂದ ಫ್ರೀ ಆಗಿ ಸಲಹೆಯನ್ನು ಪಡಿಬಹುದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಡಿಟೋ ಲಿಂಕ್ ಅನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.